ರಕ್ತಪಾತಕ್ಕೆಲ್ಲ ಹೆದರೋರಲ್ಲ. ಅವ್ರದ್ದೆಲ್ಲ ವೈಯಕ್ತಿಕವಾದ ಕೆಲವು ಇಶ್ಯೂಸ್ ಇದೆ, ಅವ್ರೇನೋ ಮಾಡ್ತಾ ಇದಾರೆ, ನಾನು ಹೇಳಕ್ ಹೋಗಲ್ಲ. ಹಿಂದೆನೆ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ಪಾಸ್ ಆಗಿತ್ತು. ರಾಜಕೀಯವಾಗಿ ಅವ್ರು ವಿರೋಧ ಮಾಡ್ತಾ ಇದ್ದಾರೆ, ನಾವು ಅದನ್ನ ನಮ್ಮ ಕೆಲಸ ನಾವು ಮಾಡ್ತೀವಿ. ರಕ್ತಪಾತ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ? ಹೋರಾಟ ಮಾಡೋರು, ರಕ್ತಪಾತ ಮಾಡೋರು ಎದುರಿಸ್ತೀನಿ ಗೌರ್ಮೆಂಟ್ ಅಂತ ಅಂದ್ಬಿಟ್ಟು ಈ ಬ್ಲಾಕ್ ಮೇಲ್ಗೆಲ್ಲ ನಾವೆಲ್ಲ ಎದುರಲ್ಲ. ಆಗ್ಲಿ, ಏನ್ ರಕ್ತಪಾತ ಮಾಡ್ತಾರೆ? ಅದೇ ಬ್ಲಾಕ್ ಮೇಲಿಂಗ್ ದಿ ಗೌರ್ಮೆಂಟ್. ಇನ್ನು ಇವತ್ತು ಮಲ್ಲಸಂದ್ರದಿಂದ ಪಾದಯಾತ್ರೆ ಕೆಲಸ ಮಾಡ್ತಿದ್ದಾರಲ್ಲ, ಬ್ಲಾಕ್ ಮೇಲ್ಗೆಲ್ಲ ಎದುರಲ್ಲ ಅಂತಂದ್ರೆ ಅವ್ರು ಹೇಳಿರೋದು. ಇವರು ರಕ್ತಪಾತ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ, ಹಂಗಾರೆ ಎಲ್ಲ ಜನರನ್ನೆಲ್ಲ ಇಲ್ಲಿ ಎತ್ಕಟ್ತಕ್ಕಂಥದ್ದು, ಜನರ ನಡುವೆ ಉಯ್ದಾಟ ಮಾಡಿಸ್ತಕ್ಕಂಥದ್ದು ನಮ್ಮ ನೋಡ್ಕೊಂಡು ಸರ್ಕಾರ ಸುಮ್ಮನೆ ಇರುತ್ತಾ? ನಾನೇನು ಕೆಲಸ ಮಾಡ್ತೀನಿ ಅಂತ ಹೇಳಿಲ್ಲ ಅವರು, ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಕೈಲಿ ಇಲ್ವಲ್ಲ ಅದ್ರಾಗೆ. ಸರ್ಕಾರ ಏನು ಕೆಲಸ ಮಾಡಬೇಕು, ರಕ್ತಪಾತ ಆಗೋಂಥ ಸಂದರ್ಭದಲ್ಲಿ ಆ ಕೆಲಸ ಮಾಡುತ್ತೆ ಸರ್ಕಾರ ಅಲ್ವಾ? ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಳ್ಳುತ್ತಾ? ಜನರ ಆಸ್ತಿ ಪಾಸ್ತಿ, ಜನರ ಜೀವ ಎಲ್ಲೂ ಸರ್ಕಾರಕ್ಕೆ ಮುಖ್ಯ ಅಲ್ವಾ? ಇವ್ರು ಎತ್ಕಟ್ಬಿಟ್ಟು ಉಯ್ದಾಡಿಸ್ತೀನಿ ಅಂತಂದರೆ ಸುಮ್ಮನೆ ಇರುತ್ತಾ? ಕಾನೂನು ಏನು ಬೇಕೋ ಅದಕ್ಕೆ ಕ್ರಮ ಕೈಗೊಳ್ಳುತ್ತೆ. ಅದನ್ನ ಬಿಟ್ಟು ಈಗ ನ್ಯಾಯಯುತವಾಗಿ ಹೋರಾಟ ಮಾಡಲಿ, ಅದಕ್ಕೆ ನಮ್ಮದು ಸಹಕಾರ ಇದೆ. ಈಗ 6-7 ತಿಂಗಳಿಂದನೂ ಕೂಡ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಬಂದಿರುವಂಥದ್ದು. ತುಮಕೂರು ಬಂದ್ ಕೂಡ ಮಾಡಿದ್ರು, ರೈತರು ಕೂಡ ಪಾದಯಾತ್ರೆ ಮಾಡಿದ್ರು. ಸೊ ಆದ್ರೂ ಕೂಡ ಸರ್ಕಾರ ತಾತ್ಕಾಲಿಕವಾಗಿ ಅದನ್ನ ನಿಲ್ಲಿಸಿತ್ತು ಅನ್ನುವಂಥದ್ದು. ಈಗ ಮತ್ತೆ ಚಟುವಟಿಕೆ ಎಲ್ಲಿ ಚಟುವಟಿಕೆ? ಈಗ ನೀವು ಹೋಗಿ ಒಂದು ಟಿವಿಯರ್ ಹೋಗಿ ಒಂದ್ಸಲ ಎಲ್ಲ ಚಟುವಟಿಕೆ ಪ್ರಾರಂಭ ಆಗಿದೆ ಅಂತಂದ್ರೆ ನೀವು ಹೇಳೋದು ಒಪ್ಕೊಳ್ಳೋಣ. ಆರಂಭದ ಹೋರಾಟದಲ್ಲಿ ಜಸ್ಟ್ ಇದನ್ನಷ್ಟೇ ಖಾಲಿ ಅಷ್ಟೇ ತೋರಿದ್ರು, ಆನಂತರ ಸ್ವಲ್ಪ ಕಾಲ ತಣ್ಣಗಾಗಿದ್ರು. ಆ ನಂತರ ಹೋರಾಟ ಮಾಡಿದ್ರು ಕೂಡ ಆಮೇಲೆ ದೊಡ್ಡ ದೊಡ್ಡ ಪೈಪ್ ಲೈನ್ಗಳೆಲ್ಲ ಬಂದಿರುವಂಥದ್ದು ಇದೆ, ಸಾಕ್ಷಿಗಳು, ವಿಡಿಯೋಸ್ಗಳು ಇದೆ. ಏನು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ. ನಾನು ನಿಲ್ಲತ್ತೆ, ಅದು ನಿಲ್ಲಬೇಕು ಅನ್ನೋದೇ ನಮಗೂ ಇರ್ತಕ್ಕಂಥದ್ದು. ನಾವು ಆಗ್ಲೇಬೇಕು. ಇವ್ರೇನು ವರದಿ ಕೊಡ್ತಾರೋ ಅಂತಕ್ಕಂಥದ್ದು ಸಂದರ್ಭದಲ್ಲಿ ನಾವು ಏನು ತಾಂತ್ರಿಕ ಸಮಿತಿ ಮಾಡಿರಲ್ಲ, ಆ ಸಮಿತಿ ಅವ್ರನ್ನೆಲ್ಲ ಮೀಟಿಂಗ್ ಕರೆದಾಗ ನಾವು ಸಾಧಕ ಬಾಧಕಗಳ ಬಗ್ಗೆ ಎಲ್ಲ ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ. ನೀವು ಓಪನ್ ಕ್ಯಾನಲ್ ಮಾಡೋಕ್ಕೆ ನೀವು ವೈಡನ್ ಮಾಡ್ಕೊಂಡು ಹೋದರೆ ಎಷ್ಟು ಪ್ರಮಾಣದ ನೀರು ಕುಣಿಗಲ್ಲಿ ತಲುಪುತ್ತೆ? ನೀವು ಅವ್ರಿಗೆ ಅಲೋಕೇಶನ್ ಆಗಿರ್ತಕ್ಕಂಥ ಏನು ನೀರಿದೆಯಾ, 2 TMC 2.5 TMC 3 TMC ಅಂತ ಹೇಳ್ತಾರೆ. ಆ 3 TMC ನೀರು ತಗೊಂಡೋಗೋಕ್ಕೆ ನೀವು ಓಪನ್ ಕ್ಯಾನಲ್ಗೆ ತಗೊಂಡೋಗಕ್ಕೆ ಸಾಧ್ಯತೆ ಇಲ್ವಾ? ಸಾಧಕ ಬಾಧಕಗಳ ಬಗ್ಗೆ ನೀವು ಅದನ್ನು ಪರಿಶೀಲನೆ ಮಾಡಿ ನಮ್ಗೆ ವರದಿ ಕೊಡಿ ಅಂತ ಹೇಳಿದ್ದೀವಿ. ಅವ್ರು ವರದಿ ಕೊಡಲಿ, ಅವ್ರು ಅದ್ರ ಬಗ್ಗೆ ಎಲ್ಲ ಪೈಪ್ಲೈನಲ್ಲೇ ಹೆಚ್ಚುವರಿ ಅಲೋಕೇಶನ್ ಆಗಿರತಕ್ಕಂಥದ್ದು ಇಲ್ಲ ಅದರಲ್ಲೇ ಅವ್ರಿಗೂ ಆಗಿರ್ತಕ್ಕಂಥದ್ದು. 24ರಲ್ಲೇ ಅವ್ರಿಗೂ ಅಲೋಕೇಶನ್ ಇರ್ತಕ್ಕಂಥದ್ದು. ಹಿಂದೆ ಆಗಿರ್ತಕ್ಕಂಥದ್ದು, ಫೆಬ್ರವರಿಯಲ್ಲಿ ಆಗಿಲ್ಲ ಅದು. ಇದ್ರಾಗೆ ಹೇಮಾವತಿಲಿ ಹೆಂಗೆ ಅಲೋಕೇಶನ್ ಮಾಡ್ಕೊಂಡವ್ರೆ ಅಂದರೆ, ಯಾರ್ಯಾರು ಅಧಿಕಾರಕ್ಕೆ ಬರ್ತಾರೋ ಅವ್ರಿಗೆ ಬೇಕಾದಾಗ ಅವ್ರಿಗೆ ತಾಲೂಕುಗಳಿಗೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲೋಕೇಶನ್ 2018-19ವರೆಗೂ ಕೂಡ ಅಲೋಕೇಶನ್ ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿ ಎತ್ತಿನ ಒಳಗೂ ಸೇಮ್ ಅದೇ ಥರ ಮಾಡ್ಕೊಂಡಿದ್ದಾರೆ, ಇದನ್ನು ಕೂಡ ಅದೇ ಥರ ಮಾಡ್ಕೊಂಡಿದ್ದಾರೆ. ನನಗೆ ಅಧಿಕಾರ ಸಿಕ್ತು ಅಂದ್ರೆ ನಾನು ನನ್ನ ತಾಲೂಕಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು, ಬೇರೆಯವ್ರಿಗೆ ಅಧಿಕಾರ ಹೋಯ್ತು ಅಂತಿದ್ದಂಗೆ ಅವರು ಇನ್ನೊಬ್ರಿಗೆ ಮಾಡ್ತಕ್ಕಂಥದ್ದು. ಇದನ್ನು ನಿರಂತರವಾಗಿ ಮಾಡ್ತಾವ್ರೆ. ಇದಕ್ಕೊಂದು ಪಾಲಿಸಿ ಇಟ್ಕೊಂಡಿರ್ಬೇಕು. ಆ ಪಾಲಿಸಿ ಮೇಲೆ ಒಂದು ಸರಿ ಅಲೋಕೇಶನ್ ಆಯಿತು ಅಂದಮೇಲೆ ಅದನ್ನು ಅಲೋಕೇಶನ್ ಚೇಂಜ್ ಮಾಡದಲ್ಲ ರೀತಿಯಲ್ಲಿ ಕಾಮಗಾರಿಗಳನ್ನ ತಗೊಬೇಕು, ಕೈಗೆತ್ಕೊಬೇಕು. ಇವರು ಕಾಮಗಾರಿನೂ ಕಂಪ್ಲೀಟ್ ಮಾಡಲ್ಲ. 25 ವರ್ಷ ಆಯಿತು ಹೇಮಾವತಿ ಬಂದು 25-28 ವರ್ಷ ಆಯಿತು. 28 ವರ್ಷ ಆದರೂ ಇನ್ನೂ ಅಲೋಕೇಶನ್ ಸಿಸ್ಟಮಲ್ಲೇ ಇದ್ದೀವಿ ನಾವು ಅಂತಂದರೆ ಇದು ಹೆಂಗೆ ಇದ್ರ ವ್ಯವಸ್ಥೆ? ಅದರಿಂದ ನಿಮ್ಮ ಫೈನಲ್ ಡಿಸಿಷನ್ ಈ ಕಾಮಗಾರಿಗೆ ವಿರೋಧ ಇದೆ, ಆದರೆ ಹೋರಾಟದ ಸ್ವರೂಪಕ್ಕೆ ಕೂಡ ವಿರೋಧ ಇದೆ. ಸರ್, ಅದು ಅವ್ರ ಹೋರಾಟ, ಅದು ಅವ್ರು ಮಾಡ್ಕೊಳ್ಳಿ. ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವ್ರ ವಿರೋಧ ಪಕ್ಷದಲ್ಲಿ ಏನು ಹೋರಾಟ ಮಾಡಬೇಕು, ಸರ್ಕಾರದ ವಿರುದ್ಧ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ನಾನೇನು ಅವ್ರ ಹೋರಾಟಕ್ಕೆ ನನ್ನ ವಿರೋಧ ಇಲ್ಲ. ಹೇಳಿಕೆಗಳನ್ನು ರಕ್ತಪಾತ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೇಳಿದ್ರಿ. ರಕ್ತಪಾತ ಅಂತ ಅದನ್ನ ಯಾಕೆ ಡೆಪ್ಟಿ CM ಅವರು ವಿರೋಧ ಮಾಡೋರು ಅಂದರೆ, ಇವರು ರಕ್ತಪಾತ ಆದರೂ ಬಿಡಲ್ಲ ಅಂತ ಹೇಳಿರ್ತಕ್ಕಂಥದ್ದಕ್ಕೆ ಸರ್ಕಾರ ಏನು ಸುಮ್ಮನೆ ಇರುತ್ತಾ ರಕ್ತಪಾತ ಆಗಕ್ಕೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇವರು ಹೋರಾಟ ಹೆಂಗಿರ್ಬೇಕು? ನಿಮಗೆ ಏನಾರ ಜಿಲ್ಲೆಗೆ ಅನ್ಯಾಯ ಆಯಿತು ಅಂದರೆ ಅದ್ರ ವಿರುದ್ಧ ಹೋರಾಟ ಇರಬೇಕು. ಅದನ್ನ ಬಿಟ್ಟು ರಕ್ತಪಾತ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ಇರಬೇಕಾದ ಸರ್ಕಾರ. ಅವರು ಅದನ್ನ ಹೇಳ್ತಾ ಇರೋದು, ಜಿಲ್ಲೆಗೆ ಅನ್ಯಾಯ ಆದರೆ ನಮ್ದು ರಕ್ತಪಾತ ಆಗತ್ತೆ, ಅಷ್ಟೊಂದು ಮಟ್ಟಿಗೆ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು. ಹೋರಾಟ ಮಾಡಲಿ, ನಮ್ಮದು ಅದಕ್ಕೆ ಸಹಕಾರ ಇದೆ. ರಕ್ತಪಾತ ಮಾಡೋಕ್ಕೆ, ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕೆ, ಜನರು ಉಯ್ದಾಡ್ಸ ಮಾಡೋಕ್ಕೆ ನಮ್ಮ ಸಹಕಾರ ಇಲ್ಲ. ನೀವು ಹೋರಾಟಕ್ಕೆ ನಮ್ಮದು ಬೆಂಬಲ ಇದೆ, ಯಾವಾಗಲೂ ಕೂಡ ಬೆಂಬಲ ಇದೆ. ನಾನು ಭಾಗಿಯಾಗಲ್ಲ. ಇವ್ರ ಜೊತೆ ನಾನು ಯಾಕೆ ಭಾಗಿಯಾಗಲಿ? ನೀವು ಹೆಂಗೆ ಹೇಳ್ತೀರಾ ಅಂತಂದರೆ, ನಾನೊಬ್ಬ ಸರ್ಕಾರದಲ್ಲಿದ್ದು ನಾನು ಹೋಗಿ ಅವ್ರ ಜೊತೆ ವಿರೋಧ ಪಕ್ಷದ ಜೊತೆ ನಾನು ಹೋರಾಟ ಮಾಡ್ತೀನಿ. ಸರ್, ನಾವೇ ಒಂದು ರೂಪುರೇಷೆ ಸಿದ್ಧ ಮಾಡ್ತೀವಿ.
ಯಾವಾಗ ನಮಗೆ ತಾಂತ್ರಿಕ ಸಮಿತಿಗೆ ನಾವು ಎಲ್ಲ ಮಾಹಿತಿಗಳನ್ನ ಇರ್ತಕ್ಕಂಥ ಎಲ್ಲ ಶಾಸಕರು ಇದ್ದಂಥ ಸಂದರ್ಭದಲ್ಲಿ 11 ಜನ ಇದ್ದಾಗಲೂ ಕೂಡ ಅವರವರ ಅಭಿಪ್ರಾಯಗಳನ್ನ ಅವ್ರು ಹೇಳವ್ರೆ. ಈಗ ನಾನು ನನ್ನ ಅಭಿಪ್ರಾಯನ ಹೇಳಿದ್ದೀನಿ, ನೀವು ವೈಡನ್ ಮಾಡ್ಕೊಂಡು ತಗೊಂಡೋಗಿ ಅದನ್ನು ನೋಡಿ ಒಂದ್ಸರಿ, ನೀವು ಫೀಸಿಬಿಲಿಟಿ ನೋಡಿ ವೈಡನ್ ಮಾಡ್ಕೊಂಡು ತಗೊಂಡೋದ್ರೆ ಅವರ ಅಲೋಕೇಶನ್ ಏನು ನೀರಿದೆಯೋ ಅದನ್ನು ಚಾನಲ್ ವೈಡನ್ ಮಾಡ್ಕೊಂಡು ತಗೊಂಡೋದಂಥ ಸಂದರ್ಭದಲ್ಲಿ ಆ ಅಲೋಕೇಶನ್ ನೀರನ್ನ ನೀವು ತಲುಪಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ನೀವು ವರದಿ ಕೊಡಿ ಅಂತ ನಾನು ಅವ್ರಿಗೆ ಹೇಳಿದ್ದೀವಿ. ಎಲ್ಲರೂ ಕೂಡ ಹೇಳೋರು, ಅವರವರ ಅಭಿಪ್ರಾಯನ ಎಲ್ಲರೂ ಹೇಳೋರೆ. ಅದರಲ್ಲಿ ನಾವು ತಾಂತ್ರಿಕ ಸಮಿತಿಯವರು ನೀವು ವೈಡನ್ ಮಾಡ್ಕೊಂಡು ಹೋದ್ರೂ ಕೂಡ ನಿಮ್ಮ ಪ್ರಮಾಣದ ನೀರು ಹರಿಸ್ಬೋದು ಅನ್ನೋದೇನಾದರೂ ಅವ್ರು ಕೊಟ್ಟಿದ್ದಾಗ ನಾವು ಅದನ್ನೇ ಇಟ್ಕೊಂತೀವಿ. ಈ ಥರನೇ ಮಾಡಿದ್ದೀವಿ. ಅದಕ್ಕೆ ಯಾಕೆ ಹೋಗ್ತೀರಾ ನೀವು, ಪೈಪ್ಲೈನ್ಗೆ ಯಾಕೆ ಹೋಗ್ತೀರಾ, ಇದನ್ನೇ ಮಾಡಿ ಅಂತ ಹೇಳ್ತೀವಿ. ನಾವು ಅಷ್ಟೊಂದು ಆಶಾಭಾವನೆ ಅಂತ ಹೇಳ್ತಾ ಇದ್ರಿ, ಅದು ಕೆಲಸ ಆಗುವಂತ ಸಾಧ್ಯತೆ ಇಲ್ಲ, ತಡಿತೀವಿ ಅಂತ ಆಶಾಭಾವನೆ ತಮ್ಮಲ್ಲಿದೆ. ಆದ್ರೆ ಮೊನ್ನೆ ಇವರೇ ಹೇಳಿದ್ರು, ಗೃಹ ಸಚಿವರೇ ಹೇಳಿದ್ರು, ನಾವೇನು ಮಾಡ್ಲಿಕ್ಕೆ ಆಗಲ್ಲಪ್ಪ, ಅದು ಸರ್ಕಾರದಲ್ಲಿ ನಿರ್ಣಯ ಆಗ್ಬಿಟ್ಟಿದೆ, ನಾನು ಒಬ್ಬನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅದು ಕಾಮಗಾರಿ ಹಾಗೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮಲ್ಲಿ ಆಶಾಭಾವನೆ ಇದೆ, ತಾವು ಕ್ಷೇತ್ರದವರಾಗಿ ಆಶಾಭಾವನೆ ಇನ್ನೂ ಇದೆ. ಬಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಹೇಳಿದಾರಲ್ಲ, ಅಸಹಾಯಕರು ಅಂತ ಏನು ಹೇಳಿಲ್ಲ ಅವರು. ಅವರ ಅಧ್ಯಕ್ಷತೆಯಲ್ಲೇ ಮೀಟಿಂಗ್ ಮಾಡಿದ್ದೀವಿ, ಅವ್ರಿಗೂ ಇನ್ನೂ ವರದಿ ಬಂದಿಲ್ಲ. ಸರ್ಕಾರದಾಗ ಅಪ್ರೂವಲ್ ಆಗಿರೋ ವಿಚಾರಕ್ಕೆ ಅವ್ರು ಹೇಳಿರ್ಬೋದು, ಸರ್ಕಾರದ ಇವತ್ತೇನು ಅಪ್ರೂವಲ್ ಆಗಿಲ್ಲ, ಅದು 2019ರಲ್ಲಿ ಅದು ಅಪ್ರೂವಲ್ ಆಗಿರ್ತಕ್ಕಂಥದ್ದು. ಅಲ್ಲ, 19ರಲ್ಲಿ ಯಡಿಯೂರಪ್ಪನವರು ವಾಪಸ್ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಆ ಟೈಮಲ್ಲಿ ಬೇಡ ಅಂತ ಹೇಳಿ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದು. ಈಗ ನಿಮ್ಮ ಸರ್ಕಾರ ಬಂದಾಗ ಮತ್ತೆ ಅದಕ್ಕೆ ಜೀವ ಬಂದಿರೋದು. ಸೊ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಇದನ್ನು ಮಾಡಿದ್ರಿ, ನಿರ್ಣಯ ಮಾಡಿದ್ರಿ. ಸೊ ಆದ್ರೂ ಕೂಡ ಮತ್ತೆ ಅದಕ್ಕೆ ಬೆಲೆ ಇಲ್ವಾ ಅಂತ ನಮ್ಮ ಜಿಲ್ಲೆಯ ಒಂದು KDP ಸಭೆಯಲ್ಲಿ ಆಗಿರುವಂತದ್ದು ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ವಾ ಅಂತ. ಎಲ್ಲಾ 7 ಜನ ನೀವು ಕಾಂಗ್ರೆಸ್ ಶಾಸಕರು ಇದ್ರಿ, 2 ಸಚಿವರು ಸೇರಿದ್ರಿ, ಇನ್ನು ಉಳಿದ ವಿರೋಧ ಪಕ್ಷದ ಶಾಸಕರು ಕೂಡ ಇದ್ರು, ಎಲ್ಲ ಇದ್ರು. ನಮ್ಮ ಜಿಲ್ಲೆಯ ಅಭಿಪ್ರಾಯವನ್ನು ನಾವು ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಇಬ್ಬರ ಅಭಿಪ್ರಾಯ ಅಲ್ಲ, ಪೂರಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಾವು ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಹಾಕಿದ್ದೀವಿ. ಹಂಗಿದ್ಮೇಲೆ ಎಲ್ಲ ಜಿಲ್ಲೆಯಲ್ಲಿ ಒಟ್ಕೂರ್ಲಿಂದ ವಿರೋಧ ಐತಿ ಆ ಯೋಜನೆಗೆ ಅಂತಕ್ಕಂಥದ್ದೇ ಉದ್ದೇಶ ಆಗಿರ್ತಕ್ಕಂಥದ್ದು. ನಾವು ಅವರು ಒಂದು ರೀತಿ ಹೋರಾಟ ಮಾಡಿದರೆ ನಾವು ನಮ್ಮ ಅಭಿಪ್ರಾಯಗಳನ್ನ ಯಾರು ಹೇಳ್ಬೇಕೋ ಅವ್ರಿಗೆ ಹೇಳಿದ್ದೀವಿ. ನೋಡೋಣ, ಇನ್ನು ನಮಗೆ ಒಪ್ಸಿದೆ, ಅವ್ರಿಗೇನಾದರೂ ಮಾಡ್ಲಿಕ್ಕೆ ಆಗಲ್ಲ, ಸ್ಟಾಪ್ ಮಾಡಬೇಕಾಗುತ್ತೆ. ಎಲ್ಲರ ಒತ್ತಾಯಕ್ಕೆ ಮಣಿದು ಅವರು ಸ್ಟಾಪ್ ಮಾಡಲೇಬೇಕಾಗುತ್ತೆ. ನನಗೆ ಒಪ್ಸಿದೆ, ನಾವು ಇನ್ನೂ ಒಪ್ಸ್ ಕಳ್ಕೊಂಡಿಲ್ಲ. ಯಾಕೆಂದರೆ ನಮಗೆ ತಾಂತ್ರಿಕ ಸಮಿತಿ ಅವರು ವರದಿ ಕೊಟ್ಟಿಲ್ಲ. ವರದಿ ಕೊಟ್ಟ ಮೇಲೆ ಅವ್ರು ಯಾವ್ಯಾವ್ದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಮಾಣದ ವರದಿ ಕೊಡ್ತಾರೆ. ಕೊಟ್ಟ ಮೇಲೆ ನೋಡ್ತೀವಿ. ಕೊಟ್ಟ ಅವರು ವೈಡನ್ ಮಾಡ್ಕೊಂಡೇ ತಗೊಂಡು ಹೋಗ್ಬೋದು, ಅದರಲ್ಲೂ ಫೀಸಿಬಿಲಿಟಿ ಐತೆ, ಅವರು ಅಲೋಕೇಶನ್ ನೀರು ಅದರಲ್ಲಿ ತಲುಪಿಸ್ಬೋದು ಅನ್ನೋದು ಆದರೆ ನಾವು ಇದನ್ನೇ ಮಾಡಿರ್ತೀವಿ. ಅದನ್ನು ಕೈ ಬಿಡಿ ಇದನ್ನು ಮಾಡಿರ್ತೀವಿ. ನಮಗೂ ಅನ್ಯಾಯ ಆಗುತ್ತೆ, ಅಲ್ಲಿ ನಮ್ಮ ರೈತರಿಗೂ ಅನ್ಯಾಯ ಆಗುತ್ತೆ. ನಾವು ಆಗಲೇ ಹೇಳಿದ ರೀತಿಲಿ ನಾನು 19ರಿಂದ ಅಪ್ ಟು 25ವರೆಗೂ ನನ್ನ ತಾಲೂಕಿಗೆ ನೀರು ಬರುತ್ತೆ. ನಮ್ಮ ತಾಲೂಕಿನ ಔಟರ್ ರಿಂಗಲ್ಲಿ ಅದು ಹೋಗಿರ್ತಕ್ಕಂಥದ್ದು ಚಾನಲ್ ಪೂರ ಎಲ್ಲ ನನ್ನ ತಾಲೂಕಿಗೆ ಬರ್ತಕ್ಕಂಥದ್ದು. ಹೆಚ್ಚಿಗೆ ನೀರು ನಮ್ಮ ತಾಲೂಕು ಔಟರ್ ರಿಂಗಲ್ಲಿ ಹೋಗಿರೋದ್ರಿಂದ ಎಲ್ಲ ನಮ್ಮ ಕಡೆಗೆ ಹೋಗುತ್ತೆ. ಅದರಿಂದ ನಮಗೂ ಅನ್ಯಾಯ ಆಗುತ್ತೆ, ನಮ್ಮ ರೈತರಿಗೂ ಅನ್ಯಾಯ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಸಹಮತ ಇಲ್ಲ, ನಮ್ಮದು ವಿರೋಧ ಇದೆ.